ಮೇಡಮ್, ಈಗ ಕಲರ್ ಹಾಕಿರೋ ಕಬಾಬು ಮತ್ತು ಫಿಶ್ ಬ್ಯಾನ್ ಅಂತ ಹೇಳ್ತಿದ್ದಾರೆ ಸರ್ಕಾರ. ಏನು ಹೇಳ್ತೀರಾ? ನೀವು ಎಷ್ಟು ವರ್ಷದಿಂದ ಕಬಾಬು ತಿಂತೀರಾ? ಏನಾದರೂ ಸಮಸ್ಯೆ ಆಗಿದೆ ನಿಮಗೆ? ನಾವು ಇಲ್ಲಿ ಆಚೆ ತಿನ್ನೋಕ್ಕೆ 4 ವರ್ಷ ಆಗಿದೆ ಸರ್. ಸ್ವಲ್ಪ ನಾವು ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ, ಅಡುಗೆ ಮಾಡೋಕ್ಕೆ ಕಷ್ಟ. ಇಲ್ಲಿ ಆಚೆನೇ ಹೋಟ್ಲಲ್ಲಿ ತಿಂತೀರಿ, ಮಕ್ಳಿಗೂ ಕೊಡಿಸ್ತಾ ಇದ್ದೀರಿ. ಜಾಸ್ತಿ ನನ್ನ ಮಗಳು ಕಬಾಬ್ ತಿನ್ನೋಳು, ನನ್ನ ಮಗ ಫಿಶ್ ತಿಂತಾಯಿದ್ರಿ. ಈ ಕಲರ್ ಹಾಕಿರೋದೇ ತಿಂತಾಯಿದ್ರಿ. ಅಂಥದ್ದು ಏನು ನಮಗೇನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗೇ ಇದ್ದೀರಿ. ಎಷ್ಟು ವರ್ಷದಿಂದ ತಿಂತೀರಾ ನೀವು? ನಾವು ಒಂದು 4 ಇಯರ್ಸಿಂದ ಆಚೆ ಹೋಟ್ಲಲ್ಲಿ ತಿನ್ನೋಕ್ಕೆ ಶುರು ಮಾಡಿದ್ದೀವಿ ಸರ್. ಯಾವತ್ತಾದ್ರೂ ಆರೋಗ್ಯದ ಮೇಲೆ ಪರಿಣಾಮ ಆಗಿದೆ? ಇಲ್ಲ, ಅದೆಲ್ಲ ಏನಿಲ್ಲ ಸರ್. ಕೆಲವ್ರು ಹೇಳ್ತವ್ರೆ ಫುಡ್ ಪಾಯ್ಸನ್ ಅದು ಇದು ಅಂತವ್ರೆ. ನಮಗಂತೂ ಆ ಥರ ಏನೂ ಆಗಿಲ್ಲ, ನಮ್ಮ ಮಕ್ಳಿಗೂ ಏನೂ ಆಗಿಲ್ಲ. ಈಗ ಸರ್ಕಾರ ಬ್ಯಾನ್ ಮಾಡಕ್ಕೆ ಹೊರಟಿದೆಯಲ್ಲ ಕಲರ್, ಏನು ಹೇಳ್ತೀರಾ? ಈ ಥರ ಬಡವ್ರ ಹೋಟೆಲ್ ಹೊಡೆದ್ರೆ ಹೆಂಗೆ ಏನಿರೋದು ಸರ್? ಬ್ಯಾನ್ ಮಾಡಬಾರ್ದು ಅಂತೀರಿ ಕಲರ್? ಬ್ರ್ಯಾನ್ ಮಾಡಬಾರ್ದು. ಕಲರ್ ಇದೆ, ನಮಗೇನೂ ಆಗಿಲ್ಲ ಸರ್. ನಾವು ಚೆನ್ನಾಗಿದ್ದೀರಿ. ತುಂಬ ಜನ ತಿಂತಾನೇ ಇದ್ದಾರೆ, ಅವ್ರಿಗಂತೂ ಏನೂ ಆಗಿಲ್ಲ. ಈ ಕಲರ್ ಯಾಕೆ ಬ್ರ್ಯಾನ್ ಮಾಡ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ರೇಖಾ ಮುತ್ತು. ಎಷ್ಟು ವರ್ಷದಿಂದ ಕಬಾಬ್? ಸರ್ ನಾವು 4 ವರ್ಷದಿಂದ ಆಗ್ತಾ ಇದ್ದೀವಿ. ಇದುವರೆಗೆ ಯಾವುದು ಕಲರ್ ಯಾಕಪ್ಪ ಹಾಕ್ತೀಯಾ, ಇದು ಬೇಡ ಅದು ಬೇಡ ಅಂತ ಏನಿಲ್ಲ. ಕಬಾಬ್ ಕಲರ್ ನೋಡಿದ ತಕ್ಷಣ ತೊಗೊಂಡು ಹೋಗ್ತಾರೆ, ಚೆನ್ನಾಗಿದೆ, ರುಚಿ ಇದೆ ಸರ್. ಯಾವತ್ತಾದ್ರೂ ಕಸ್ಟಮರ್ ಕಂಪ್ಲೇಂಟ್? ಇಲ್ಲ, ಯಾವ ಕಸ್ಟಮರು ಹೇಳಿಲ್ಲ ಸರ್. ಚಿಕ್ಕ ಮಕ್ಕಳಿಂದ ಎಲ್ಲರೂ ತೊಗೊಂಡು ಹೋಗ್ತಾರೆ, ಎಲ್ಲರೂ ತಿಂತಾರೆ ನೀವು ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ನಾವು 4 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ಮತ್ತು ಈಗ ಸರ್ಕಾರ ಬ್ಯಾನ್ ಮಾಡೋಕ್ಕೆ ಹೊರಟಿದ್ದಲ್ಲಿ ಏನು ಹೇಳ್ತೀರಾ? ಸರ್ ಬ್ಯಾನ್ ಮಾಡೋದಕ್ಕೆ ಎಷ್ಟೋ ವಿಷಯಗಳಿದೆ. ಏನೇನೋ ಸಮಸ್ಯೆಗಳೇ ಬ್ಯಾನ್ ಮಾಡಬೇಕು. ಇದ್ರ ಕಲರ್ನ ಬ್ಯಾನ್ ಮಾಡಿ ಏನು ಮಾಡ್ತಾರೆ ಸರ್? ಇದು ಆರೋಗ್ಯದ ಮೇಲೆ ಪರಿಣಾಮ ಅಂತ ಯಾರು ಇದುವರೆಗೆ ಯಾವುದು ಏನು ಕಂಪ್ಲೇಂಟ್ ಬಂದಿಲ್ಲ ಸರ್. ಇದೇ ತಿಂದರೆ ಏನು ಸರ್ ಆಗುತ್ತೆ? ಅದಕ್ಕೆ ಹೇಳ್ತಾ ಫುಡ್ ಕಲರ್ ಯೂಸ್ ಮಾಡ್ತೀರಾ? ಫುಡ್ ಕಲರ್ ಯೂಸ್ ಮಾಡ್ತೀವಿ, ಅದು ಏನು ತೊಂದರೆ ಇಲ್ಲ ಸರ್. ತಮ್ಮ ಹೆಸರು? ಮುತ್ತುರಸ್.